ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಕಾಗದಾಗಲಿ ಗಟ್ಟಿಯಾಗಲಿ ಗುರಿಗಳಾಗಲಿ ಹೀಗಿಂದ ಆಗದಿರುವಂತಹ ಎಲ್ಲಾ ಮೇಲುಗಳನ್ನು ನೀಡಿದ ವ್ಯಕ್ತಿತ್ವ ತಾಂಡಗಳಲ್ಲೂ ಕೂಡ ಬಾಬಾ ಆಗ್ತಾ ಇದೆ, ಜಂತಿಗಳಾಗ್ತಾ ಇದಾವೆ, ಹಟ್ಟಿಗಳಾಗ್ತಾ ಇದೆ, ಗೌರಿಯಲ್ಲಿರುವಂತಹ ಒಂದು ಆಗ್ತಾ ಇದೆ. ಹೀಗಾಗಿ ಬಾಬಾ ಸಾಹೇಬರು ಸರ್ವವ್ಯಾಪಿ ಆಗಬೇಕು. ಬರೀ ಬೆಳೆದ ವ್ಯಕ್ತಿಯಾಗಿ ಸೀಮಿತವಾಗದೆ ಬಾಬಾ ಸಾಹೇಬರು ಸರ್ವವ್ಯಾಪಿ ಆಗಬೇಕು. ಇದಕ್ಕಾಗಿ ಅಂಬೇಡ್ಕರ್ ಹಬ್ಬ ಮಾಡ್ತಾ ಇರೋದು, ಪಲ್ಲಕ್ಕಿ ಉತ್ಸವ ಮಾಡೋದು ಯಾವುದೇ ಒಂದು ಧೋರಣೆಯನ್ನ ನಾವು ಸ್ವೀಕಾರ ಮಾಡೋದಕ್ಕಲ್ಲ. ಬಾಬಾ ಸಾಹೇಬ್ ಕೊಟ್ಟಂತಹ ಏನು ಸಂವಿಧಾನ ಇದೆ ಅದರ ಪವಿತ್ರತೆಯನ್ನ ಜನಕ್ಕೆ ತೋರಿಸೋದಕ್ಕೋಸ್ಕರವಾಗಿ ಸಾಂಕೇತಿಕವಾಗಿ ನಾವು ಪಲ್ಲಕ್ಕಿಯಲ್ಲಿ ಅದನ್ನ ಮೆರವಣಿಗೆ ಮಾಡ್ತಾ ಇದ್ದೇವೆ. ಒಂದು ಹಬ್ಬದಲ್ಲಿ ಏನೇನು ಬೇಕು, ಭವ್ಯತೆ ಇರಬೇಕು, ದಿವ್ಯತೆ ಇರಬೇಕು, ಭಕ್ತಿ ಇರಬೇಕು, ಶ್ರದ್ಧೆನೂ ಇರಬೇಕು ಹಬ್ಬದಲ್ಲಿ. ಮತ್ತು ಹಬ್ಬಕ್ಕೆ ಧಾರ್ಮಿಕವಾದ ಒಂದು ಟಚ್ ಇರಬೇಕು, ಸ್ಪರ್ಶ ಕೂಡ ಇರಬೇಕು. ಆ ದೃಷ್ಟಿಯಲ್ಲಿ ಹಬ್ಬಕ್ಕೆ ಇರುವಂತಹ ಏನು ಪರಿಕಲ್ಪನೆ ಇದೆಯೋ ಆ ಪರಿಕಲ್ಪನೆ ಎಲ್ಲಾ ಆಯಾಮಗಳನ್ನ ಜೋಡಿಸಿಕೊಂಡು ಇಲ್ಲಿ ಹೇಗಿದೆಪ್ಪ, ಹಬ್ಬದಲ್ಲಿ ಯಾವುದೇ ಒಂದು ಹಬ್ಬನೂ ಆಗ್ಲಿಕ್ಕೆ ಅದಕ್ಕೊಂದು ಯಾವುದೋ ಒಂದು ಸೈಂಟಿಫಿಕ್ ರೀಸನ್ ಇದೆ. ಆಯಾ ಒಂದು ಋತುಮಾನಗಳ ಹಬ್ಬಗಳು ಬರ್ತದೆ, ಆ ಹಬ್ಬಕ್ಕೆ ತಕ್ಕಂತೆ ನಾವು ಯೋಜನೆ ಮಾಡ್ತೀವಿ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ ಯಾವ ರೀತಿಯಾಗಿದೆಪ್ಪ ಅಂದ್ರೆ, ಇಲ್ಲಿ ವೈಚಾರಿಕ ಮಂಥನ ಆಗ್ತದೆ, ಅಲ್ಲಿ ಸಮಾನ ಮನಸ್ಸಂತಹ ಸಮಾನತೆಯ ವಿಚಾರಗಳನ್ನ ಪ್ರಚುರಪಡಿಸಿದ ವ್ಯಕ್ತಿಗಳ ಅವರು ಕೂಡ ನಾವು ಅವರನ್ನ ಗೌರವಿಸ್ತಾ ಇದ್ದೇವೆ, ಪೂಜಿಸ್ತಾ ಇದ್ದೇವೆ. ಅವರ ಹೆಸರಿನಿಂದ ಬಾಬಾ ಸಾಹೇಬರ ಹಬ್ಬದಲ್ಲಿ ಪ್ರಶಸ್ತಿ ಕೂಡ ಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಏನ್ ಬೇಕೋ ಆ ವಿಚಾರಗಳು ಕೂಡ ಅವ್ರಿಗೆ ಕೊಡ್ತಾ ಇದ್ದೇವೆ. ರೈತರಿಗೆ ಏನ್ ಬೇಕೋ ಕೊಡ್ತಾ ಇದ್ದೇವೆ, ಮಹಿಳೆಗಳಿಗೆ ಏನ್ ಬೇಕೋ ಅವ್ರಿಗೆ ಕೊಡ್ತಾ ಇದ್ದೇವೆ. ಹೀಗಾಗಿ ಸಮಾಜದಲ್ಲಿ ಇರುವಂತಹ ಪ್ರತಿಯೊಬ್ಬ ಸ್ತರದ ವ್ಯಕ್ತಿಗಳಿಗೂ ಕೂಡ ಬಾಬಾ ಸಾಹೇಬರಿಂದ ಏನೇನು ಕೊಡ್ಲಾಗ್ತದೋ ಅದು ಕೂಡ ಕೊಡ್ತಾ ಇದ್ದೇವೆ. ಮಸ್ತಕದಿಂದ ಹಿಡಿದು ಅಂಗುಷ್ಟದವರೆಗೂ ದೇಹಕ್ಕೆ ಏನೇನು ಬೇಕೋ ಎಲ್ಲ ಅಂಶಗಳನ್ನ ಗುಣಪಡಿಸುವ ಅತ್ಯಂತ ವಿಶಿಷ್ಟ ಐತಿಹಾಸಿಕ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರ್ ಹಬ್ಬ 2026 2ನೇ ಆವೃತ್ತಿ. ಜಗತ್ತಿನ ಬಹುತೇಕ ಸಮಾಜ ಸುಧಾರಕರು ಅವರು ಜಾತಿ ಮೇಲೆ ಈಗ ಜಾತಿಗಳಿಗೆ ಸೀಮಿತ ಮಾಡ್ತಾ ಇದ್ದಾರೆ. ನಾವು ಏನೋ ಒಂದು ಒಡೆದು ಕಟ್ಟುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನೀವು ಹೇಳ್ತಾ ಇರೋದು ತಾಟಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಅಲ್ಲಿಗೆ ಬಿಟ್ಬಿಡೋಣ, ದಲಿತ ಕೇಂದ್ರಗಳಲ್ಲಿ ಆಗ್ತಾ ಇದೆ ಅಲ್ಲಿಗೆ ಬಿಟ್ಬಿಡೋಣ, ಇದೇನೋ ಒಂದು ಮಾಡ್ತೀವಿ ಅಂತ ಹೇಳಿ ಪಲ್ಲಕ್ಕಿ ಉತ್ಸವ ಮಾಡೋದು ನಾವು ಅಲ್ಲ. ಪಲ್ಲಕ್ಕಿ ಉತ್ಸವ ಉತ್ತರ ಕೊಟ್ಟೆ ನಾವು ಯಾಕೆ ಅಂತ, ಹಬ್ಬದ ವಾತಾವರಣಕ್ಕೆ ಪೂರ್ವವಾಗಿ ಏನು ಬೇಕು, ನಾವು ಸಂವಿಧಾನವನ್ನ ನಮ್ಮ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅದನ್ನು ನಾವು ಅತ್ಯಂತ ಪವಿತ್ರ ಗ್ರಂಥ ಅಂತ ನಾವು ಒಪ್ಕೊಂಡಿದ್ದೇವೆ. ಬಾಬಾ ಸಾಹೇಬರನ್ನ ಮನಸ್ಸಲ್ಲಿ ಇಟ್ಕೊಂಡಿರೋರು, ಅವರನ್ನ ಪೂಜಿಸುವಂತಹ ಪ್ರತಿಯೊಬ್ಬ ಮನೋಭಾವವಂತ ವ್ಯಕ್ತಿಗಳು ಕೂಡ ನಮಗೆ ಸಂವಿಧಾನವೇ ಶ್ರೇಷ್ಠ. ಹೀಗಾಗಿ ಅದರ ಪಾವಿತ್ರ್ಯತೆಯ ದೃಷ್ಟಿಯಿಂದ ಪಲ್ಲಕ್ಕಿಯನ್ನು ನಾವು ಸಾಂಕೇತಿಕ ಬಳಸ್ತಾ ಇದ್ದೇವೆ, ಬೇರೆ ಯಾವುದೋ ಉದ್ದೇಶ ಇಲ್ಲ. ಅವ್ರ ಸ್ಥಳೀಯ ಶಾಸಕರನ್ನು ನಾವು ಹೊರಗಿಟ್ಟಿಲ್ಲ. ಅವ್ರನ್ನೂ ಕೂಡ ಸೈದ್ಧಾಂತಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬ ಮಾಡುವಾಗ ಆ ಹಬ್ಬದಲ್ಲಿ ಇರ್ತಕ್ಕಂಥ ಕೆಲವು ಕಟ್ಟಳೆಗಳಿರ್ತವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದ ಪ್ರಕಾರ ಎಲ್ಲ ಸೇರಿರ್ತಕ್ಕಂಥವ್ರು ಕೂಡ ನಾವೆಲ್ಲರೂ ಸಮಾನ ಮನಸ್ಕರು, ವಿವಿಧ ಜಾತಿ ಧರ್ಮ ಮತ ಪಂಥ ಭೇದಗಳನ್ನ ಮೀರಿ ಬಂದು ಸೇರ್ಕೊಂಡಿರೋರು ಬರ್ಬೋದು. ಶಾಸಕರು ಬರ್ತೀನಪ್ಪ ಅಂತ ಅವರಿಗೆ ಸ್ವಾಗತ ಇದೆ. ಆದ್ರೆ ಅವರ ಏನಿದೆಯೋ ಕಲ್ಮಶಗಳನ್ನ ಹೊರಗಿಟ್ಟು ಬಂದ್ರೆ ಖಂಡಿತವಾಗ್ಲೂ ನಾವು ತೆಗೆದುಕೊಳ್ಳಕ್ಕೆ ಸ್ವೀಕಾರ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಆದ್ರೆ ಅವ್ರನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿವಿ, ಅವ್ರು ನಮ್ಮ ಸಂಪರ್ಕಕ್ಕೆ ಸಿಗಲಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಅವ್ರನ್ನ ಹಾಕೊಂಡಿಲ್ಲ. ಪ್ರಯತ್ನ ಅಲ್ಲ ಸರ್, ದಯವಿಟ್ಟು ಹಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಅವ್ರ ದಲಿತರ ಕಾರ್ಯಕ್ರಮ ಅಲ್ಲ ಇದು, ದಲಿತರ ಕಾರ್ಯಕ್ರಮ ಅಲ್ಲ, ದಲಿತ ವಿರೋಧಿ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಆದ್ರೆ ಕಾರ್ಯಕ್ರಮದಲ್ಲಿ ಅವ್ರನ್ನ ಸಂಪರ್ಕ ಮಾಡಿದ್ರೆ ಅವ್ರ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ನಾವು ಹಾಕೊಂಡಿಲ್ಲ. ಇದನ್ನ ಮಾತ್ರ ನೀವು ಸ್ಪಷ್ಟಪಡಿಸ್ತಾರೆ. ಅದೇ ರೀತಿ ಯೋಚನೆ ಅಂತ ಹೇಳ್ತಾ ಇದ್ದೀರಿ, ಅಂಬೇಡ್ಕರ್ರನ್ನ ಮನಸ್ಸಿನಲ್ಲಿ ಸ್ಥಾಪನೆ ಮಾಡಬೇಕು, ಹೃದಯದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಆಶಯ ಇದ್ದಂಗೆ ಇದು ಆಭಾಸ ಅನ್ಸೋದಿಲ್ಲ. ಏನು ಆಭಾಸ ಏನು ಅನ್ಸೋದಿಲ್ಲ ಸರ್. ಮನಸ್ಸಲ್ಲಿ ಹಂಗಾರೆ 100% ಎಲ್ಲರಿಗೂ ಹೇಳೋದಿಲ್ಲ, ಇಲ್ಲ ಅಂತಿಲ್ಲ. ಆದರೆ ಇನ್ನೂ ಕೆಲವೊಂದು ತಿಳುವಳಿಕೆ ಇಲ್ಲಾರ್ದಂಥ ಜನಾಂಗಕ್ಕೆ ನಾವು ಈ ರೀತಿಯಾದಂಥ ವೈಭವೀಕರಣ ಮೆರವಣಿಗೆಗಳನ್ನು ಮಾಡಿದ್ರೆ ಹೆಚ್ಚು ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ. ಮತ್ತು ಅಂಬೇಡ್ಕರ್ ಸ್ಫೂರ್ತಿ ಏನದ, ಇನ್ನೂ ಸಂವಿಧಾನದ ಬಗ್ಗೆ ಪರಿಕಲ್ಪನೆ ಸ್ಥಾನಿಕವಾಗಿ ಕೆಳಮಟ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ. ಬರೇ ಸಾಮಾಜಿಕ ಹೋರಾಟಗಾರ, ಸಾಮಾಜಿಕ ನ್ಯಾಯ ಸಿದ್ಧಾಂತವನ್ನು ಒಳಗೊಂಡಂಥವ್ರು ಅಂತ ಹೇಳ್ತೇವೆ.
ಆದರೂ ಇದನ್ನು ಅತಿ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಂಬೇಡ್ಕರ್ ಪರಿಚಯ ಮಾಡಬೇಕಾದ್ರೆ, ಸಂವಿಧಾನದ ಪರಿಚಯ ಮಾಡಬೇಕಾದ್ರೆ ಅವರು ನಾವು ಇನ್ನಷ್ಟು ವೈಭವೀಕರಿಸಿ ಅವ್ರ ಬಗ್ಗೆ ಹೆಚ್ಚು ಪರಿಕಲ್ಪನೆಯನ್ನು ನಾವು ತುಂಬಿದೇವಿ ಅಂತಂದ್ರೆ ಇನ್ನೂ ಇದು ಜನರ ಹೃದಯದಲ್ಲಿ ಹೊಕ್ಕದ ಅಂತಕ್ಕಂಥ ವಿಚಾರ ನಮ್ಮಲ್ಲಿ ಕಂಡು ಬಂದಿರೋದ್ರಿಂದ ಈ ವಿಚಾರಗಳನ್ನು ನಾವು ಮಾಡ್ತೀವಿ. ಅಂಬೇಡ್ಕರ್ ಜಯಂತಿಯನ್ನ ಎಲ್ಲೋ ಒಂದೇ ಕಡೆ ಆಚರಣೆ ಮಾಡ್ಬೋದು, ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಏನ್ ಮಾಡ್ತಾ ಇದ್ರಿ? ಇವತ್ತು ತಾಂಡಗಳಲ್ಲಿ ಅಂಬೇಡ್ಕರ್ ದಿನಾಚರಣೆ, ಅಂಬೇಡ್ಕರ್ ಹಬ್ಬ ಆಚರಣೆ ಆಗ್ತದ ಅನ್ನೋದು ನಮ್ಮ ಪ್ರಶ್ನೆ. ನಾವೆಲ್ಲರೂ ಗೊತ್ತಿದ್ದಂತೆ ಇವತ್ತು ಪ್ರೆಸ್ ಕಮಿಟಿ ಉದ್ದೇಶ ಬಿಜಾಪುರ ನಗರದಲ್ಲಿ 11, 12, 13, 14ರಂದು ಸಮಾನತೆ ಅರಿವಿನ ಹಬ್ಬ ಡಾಕ್ಟರ್ ಅಂಬೇಡ್ಕರ್ ಹಬ್ಬ 2026ರಂದು ನಡೀತಾ ಇದೆ. ಅದರ ಬಾಬತ್ತು ನಾವತ್ತು ನಮ್ಮ ಡಾಕ್ಟರ್ ರಾಜೇಂದ್ರ ನಾಯ್ಕ ಅವರು ಬಹಳಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ಈ ಹಬ್ಬವನ್ನು ಯಾಕೆ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಜಯಂತಿ ಅಂತೂ ಮಾಡ್ತಾ ಇದ್ದೀವಿ, ಹಬ್ಬವನ್ನು ಯಾಕೆ ಮಾಡಬೇಕು? ಈ ಹಬ್ಬವನ್ನು ಮಾಡುವ ಉದ್ದೇಶ ಏನು? ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 11 ಏಪ್ರಿಲ್ 1939ರಲ್ಲಿ ಬಂಡೋರ್ಗೆ ಬಂದು ಮತ್ತು ಬಿಜಾಪುರ್ನಲ್ಲಿ ಏನು ರಾಣಿ ಚೆನ್ನಮ್ಮ ರಾಣಿ ಬಗೀಚಾದ ಕೃಷಿ ನಿಂತು ಇವತ್ತು ಅಂಬೇಡ್ಕರ್ ಕ್ರೀಡಾಂಗಣ ಆಗಿದೆ. ಅದರಲ್ಲಿ ಬಂದು ಒಂದು ಭಾಷಣ ಕೂಡ ಮಾಡಿದರು. ಅದ್ರ ಜೊತೆಯಲ್ಲಿ ಇಲ್ಲೇ ಒಂದು ಬ್ಯಾಲೆಸ್ಟರ್ ಅಂಗಡಿ ಹತ್ತಿಸಿ ಒಬ್ಬರು ಅವರಿಗೆ ಒಂದು ಕೋರ್ಟ್ನಲ್ಲಿ ಕೇಸ್ ಇತ್ತು. ಆ ಕೇಸ್ ಸಲುವಾಗಿ ಬ್ಯಾಲೆಸ್ಟರ್ ಕರಿಬೇಕಂತಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕರೆದ್ಬಿಟ್ಟು ಆ ಕೋರ್ಟ್ನಲ್ಲಿ ಅವರಿಗೆ ಫಾಸಿಗೆ ಸಜಾ ಆಗುವಂಥ ಬೆಳೆಸ್ಕಿಸಿ ಅವರಿಗೆ ಇದು ಮಾಡಿಸಿದ್ರು. ಅದು ನೆನಪು ನಮ್ಮೆಲ್ಲರಿಗೂ ಬರಬೇಕು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಜಾಪುರ್ಗೆ ಬಂದಂಥ ಒಂದು ಮಹಾನ್ ವ್ಯಕ್ತಿ. ಆ ಪವಿತ್ರ ನಾವೆಲ್ಲರೂ ಕೂಡಿ ಒಂದು ಹಬ್ಬ ಟೈಪ್ ಆಚರಿಸೋಣ. ನಾವು ಬಾಬಾ ಅಂಬೇಡ್ಕರ್ ಜಯಂತಿ ಪ್ರತಿಯೊಂದು ಸರ್ಕಲ್ನಲ್ಲಿ, ಪ್ರತಿಯೊಂದು ಏರಿಯಾನಲ್ಲಿ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ಅದನ್ನು ಏನು ಅನ್ನೋದು ನಾವು ತಿಳಿಸ್ಬೇಕಾಗಿದೆ. ನಮ್ಮ ಬರುವಂಥ ಪೀಳಿಗೆ ನಮ್ಮ ದೇಶದ ಭವಿಷ್ಯ. ಅವರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ್ಯಾವ ರೀತಿ ಕೆಲಸ ಮಾಡ್ಯಾರ, ನಮ್ಮ ಸಂವಿಧಾನ ಯಾಕೆ ನಾವು ರಕ್ಷಣೆ ಮಾಡಬೇಕು, ಸಂವಿಧಾನ ಬಗ್ಗೆ ಏನಂತ ನಾವು ಅವ್ರಿಗೆ ತಿಳಿಸ್ಬೇಕು. ವಿದ್ಯಾರ್ಥಿಗಳಿಗೆ ಮೊದಲು ನಾವು ಕರೆತಂದು ಆ ಕಾರ್ಯಕ್ರಮದಲ್ಲಿ ಸತತ 4 ದಿವಸ ಅದಕ್ಕೆ ಅರಿವು ಮೂಡಿಸೋದು ಕಾರ್ಯಕ್ರಮ ನಾವು ಮಾಡಬೇಕಾಗಿದೆ. ನಾವು ಬರೀ ಕೇವಲ ಒಂದು ಜಾತಿಗೆ ಒಂದು ಸಂಬಂಧ ಇದ್ದಿದ್ದು ಒಂದೇ ಮಾತೆ, ಒಂದೇ ಫಂಕ್ಷನ್, ಒಂದೇ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇವತ್ತು ನಾವು ಒಂದು ಹೊಸ ಕೆಲಸ, ಒಂದು ಹೊಸ 2ನೇ ವರ್ಷ ಇತ್ತು. ಹೋದ ವರ್ಷನೂ ಕೂಡ ಮಾಡಿದ್ದೀವಿ, ಈ ವರ್ಷನೂ ಕೂಡ ಮಾಡ್ತು. ಇದೇ ಮಾದರಿಯಾಗಿ ಪ್ರತಿಯೊಂದು ಜಿಲ್ಲೆನಾಗ, ಪ್ರತಿಯೊಂದು ರಾಜ್ಯನಾಗ, ಪ್ರತಿಯೊಂದು ನಮ್ಮ ದೇಶನಾಗ ಎಲ್ಲ ಕಡೆ ಆಗಬೇಕಾಗಿ ಇದು ಒಂದು ಕೆಲಸ ಮಾಡ್ತೀವಿ. ಕೇವಲ ಅಂಬೇಡ್ಕರ್ ಸಾಹೇಬರು ಅವರಿಗೆ ಅಷ್ಟೇ ಸೀಮಿತ ಅಲ್ಲ, ನಮ್ಮೆಲ್ಲರಿಗೂ ದಾರಿದೀಪ ಆಗಿ ನಮ್ಮೆಲ್ಲರಿಗೂ ಒಂದು ಅಧಿಕಾರ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆಲ್ಲಕ್ಕಿಂತ, ನಮ್ಮ ಎಲ್ಲ ಸಮಾಜಕ್ಕಿಂತ, ನಮ್ಮೆಲ್ಲರಿಗಿಂತ ಸಂವಿಧಾನ ದೊಡ್ಡದು. ಆ ಸಂವಿಧಾನದ ಸಲುವಾಗಿ ಅವ್ರಿಗೆ ಎಲ್ಲ ಜನಾಂಗಕ್ಕೆ ನಾವು ಅರಿವು ಮೂಡಿಸೋ ಸಲುವಾಗಿ ನಾವು ಎಲ್ಲ ಸಮಾಜದ ವರ್ಗದವರು ಕುತ್ಕೊಂಡು ಕಿಸಿ ಈ ಹಬ್ಬವನ್ನು ಆಚರಣೆ ಮಾಡೋಣ ಒಂದು ಎಲ್ಲ ವಿಚಾರ ಮಾಡಿ ಈ ಹಬ್ಬವನ್ನು ನಾವು ಮಾಡ್ಲಾಕತ್ತೀವಿ. ಅದಕ್ಕೆ ತಾವೆಲ್ಲರೂ ನಮ್ಮ ಸಹಕಾರ ಕೊಡ್ತಾ ಇದ್ರಿ, ತಮ್ಮೆಲ್ಲರಿಗೂ ಧನ್ಯವಾದಗಳು. ಅದರ ಜೊತೆಯಲ್ಲಿ ನಾವು ಏನು ಜನ ಅದು ನಾವೆಲ್ಲ ನಮ್ಮ ಟೀಮ್ ಏನದ ಆ ಟೀಮ್ ಕೂಡಿಸಿ ನಾವು ಸ್ವಯಂ ಇಚ್ಛೆಯಿಂದ, ಸಂತೋಷದಿಂದ ಈ ಹಬ್ಬವನ್ನು ಆಚರಿಸಿ ಮಾಡತ್ತು. ಈ ಹಬ್ಬದ ಉದ್ದೇಶ ಇಷ್ಟೇ, ನಮಗೆ ಎಲ್ಲ ಹಬ್ಬಗಳು ನಾಳೆ ಬರೋ ಟೈಮ್ನಾಗ ಎಲ್ಲರೂ ಕೂಡಿ ಈ ಥರ ಒಂದು ಮಾಡಬೇಕಾಗಿದೆ. ಯಾವ ಜಾತಿ ಭೇದ ಅಂತ ಇಲ್ಲದೆ ನಮ್ಮ ದೇಶವನ್ನು ಒಕ್ಕಟ್ಟು ಮಾಡಬೇಕಾಗಿದೆ. ನಮ್ಮ ದೇಶಕ್ಕೆ ಇದು ಮಾಡಿದಾಗ ಇದೊಂದು ಮಾದರಿಯ ಹಬ್ಬಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನಾವೆಲ್ಲರೂ ಎಲ್ಲ ಸಮಾಜ ವರ್ಗದವ್ರು ಕೂತ್ಕೊಂಡು ಕಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 4 ದಿವಸ ಸಲುವಾಗಿ ಭಾಳಷ್ಟು ಕಾರ್ಯಕ್ರಮ ಇಟ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಅದಾವೆ. ಅದರ ಜೊತೆಯಲ್ಲಿ ಪುಸ್ತಕ ಮೇಳಗಳು ಅದಾವೆ. ಎಲ್ಲ ರೀತಿಯಿಂದ ನಾವು ಎಲ್ಲ ಹಬ್ಬ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಜಿಲ್ಲೆದಾರಿಗೆ ಎಲ್ಲರಿಗೆ ತಿಳಿಸೋ ಸಲುವಾಗಿ ಈ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ತಾವೆಲ್ಲರೂ ಬಂದು ಈ ಹಬ್ಬವನ್ನು ಆಚರಿಸಲಿಕ್ಕೆ ಸಹಕಾರ ಮಾಡಬೇಕು ಮತ್ತು ಸಂತೋಷದಿಂದ ಎಲ್ಲರೂ ಬಂದು ಕಿಸಿ ಈ ಹಬ್ಬ ನಮ್ಮ ಜೊತೆಯಲ್ಲಿ ಕೂಡಿ ನಾವೆಲ್ಲರೂ ಕೂಡ್ಕೊಂಡು ಕಿಸಿ ಈ ಹಬ್ಬ ಆಚರಿಸೋಣ. ನಮ್ಮೆಲ್ಲರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬಕ್ಕೆ ತಾವೆಲ್ಲರೂ ಬರಬೇಕಂತ ನಾವೆಲ್ಲ ಬರ್ತಾ ಇದ್ವಿ, ತಾವು ಎಲ್ಲ ಬರಬೇಕಂತ ನಮ್ಮಲ್ಲಿ ಮನವಿ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಯಾವತ್ತು ಬಂಧುಗಳೇ, ತಮ್ಮೆಲ್ಲರಿಗೂ ಭೀಮ ನಮಸ್ಕಾರಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ತಮಗೆ ಸ್ವಾಗತ ಮಾಡಿಕೊಡ್ತೇನೆ. ಬಂಧುಗಳೇ,
ಸಮಸಮಾಜದ ಹರಿಕಾರ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ದಿಟ್ಟ ನಿರ್ಧಾರದೊಂದಿಗೆ ವೀರೋಚಿತವಾಗಿ ಅಸ್ಪೃಶ್ಯತೆ ಅಸಮಾನತೆ ವಿರುದ್ಧ ಹೋರಾಡಿ ಭಾರತ ದೇಶಕ್ಕೆ ಅತ್ಯಂತ ವಿಶಿಷ್ಟವಾದ ಸಂವಿಧಾನವನ್ನು ನೀಡಿದ ನಿಜ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾತಸ್ಮರಣೀಯರು. ಅವರ ಜೊತೆಯಾಗಿ ಬಸವ, ಬುದ್ಧ, ಜ್ಯೋತಿಬಾ ಫುಲೆಯವರು, ಸಾವಿತ್ರಿಬಾಯಿ ಫುಲೆಯವರು, ಫಾತಿಮಾ ಶೇಖರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ವಿನೀತನಾಗಿ ಸ್ಮರಣೆಯನ್ನು ಮಾಡ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ ಅದರ ಔಚಿತ್ಯ ಮತ್ತು ಪ್ರಸ್ತಾವನೆಯನ್ನು ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಂತಹ ಸಂವಿಧಾನ ಯಾವುದೇ ಒಂದು ಜಾತಿ, ಮತ ಅಥವಾ ಪಂಥಕ್ಕೆ ಸೀಮಿತವಾಗಿರಲಿಲ್ಲ. ಸಮಾಜದಲ್ಲಿರುವಂತಹ ಕಟ್ಟಕಡೆಯ ವ್ಯಕ್ತಿ ಕೂಡ ಸಮಬಾಳು ಸಿಗಬೇಕು. ಆತನ ಮೂಲಭೂತ ಹಕ್ಕುಗಳು ಆತನಿಗೆ ತಲುಪಬೇಕು. ಪ್ರತಿಯೊಬ್ಬರು ಸಮಾಜದ ಪ್ರಮುಖ ವಾಹಿನಿಯಲ್ಲಿ ಬರಬೇಕು ಎಂಬ ಉದ್ದೇಶದೊಂದಿಗೆ ಯಾರನ್ನೂ ಹೊರಗಿಡದೆ ಬರೀ ಇನ್ಕ್ಲೂಸಿವ್ ಪಾಲಿಸಿ ಒಂದೇ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಬರೆದಂತಹ ಜಗತ್ತಿನ ಯಾವುದಾದ್ರೂ ಮಹಾನ್ ಗ್ರಂಥ ಇದ್ದರೆ, ಅತ್ಯಂತ ಪವಿತ್ರ ಗ್ರಂಥ ಎಂಬುದು ಯಾವುದಾದ್ರು ಇದ್ದರೆ ಅದು ಭಾರತದ ಸಂವಿಧಾನ ಅಂತ ನಾನು ನತಮಸ್ತಕನಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಆ ಕರ್ತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರಿದಾರರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಅಂತಹ ಮಹಾನ್ ಮೇರು ವ್ಯಕ್ತಿತ್ವದ ಪೂಜ್ಯನೀಯ ಡಾಕ್ಟರ್ ಬಾಬಾ ಸಾಹೇಬರನ್ನ ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ, ಪ್ರತಿಯೊಬ್ಬರ ಮನೆಗೂ, ಪ್ರತಿಯೊಬ್ಬರ ಮನಕ್ಕೂ ತಲುಪಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ ಬರೀ ಒಂದು ಆಚರಣೆ ಆಗದೆ, ಅದು ಪ್ರತಿಯೊಬ್ಬರ ಮನೆಯ ಹಬ್ಬವಾಗಬೇಕು. ಹಬ್ಬದ ವಾತಾವರಣ ದೇಶಾದ್ಯಂತ ಇರಬೇಕು. ಆ ಹಬ್ಬದಲ್ಲಿ ಪ್ರತಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪಾಲ್ಗೊಳ್ಳಬೇಕು. ಬಾಬಾ ಸಾಹೇಬರ ವಿಚಾರಧಾರೆಗಳನ್ನ ಮನನ ಮಾಡುವುದು, ಮೆಲುಕು ಹಾಕುವುದು ಮತ್ತು ಅವರು ಬಿಟ್ಟು ಹೋದಂತಹ ಹೆಜ್ಜೆ ಗುರುತುಗಳನ್ನು ಸ್ಮರಣೆ ಮಾಡಿಕೊಂಡು ಮುಂಬರುವ ಪೀಳಿಗೆಗೆ ಅದನ್ನ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಿಮ್ಮೆಲ್ಲರದಾಗಿದೆ, ಈ ಸಮಾಜದಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ತಕ್ಷಣ ಬಹುತೇಕರಿಗೆ, ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಕೋಮು ಮನಸ್ಸುಳ್ಳಂತಹ ಮನಸ್ಸುಗಳಿಗೆ ಒಂದೇ ವಿಚಾರ ಬರ್ತದೆ, ಬಾಬಾ ಸಾಹೇಬ್ ಅಂದರೆ ಇವರು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮಾತ್ರ ಸೀಮಿತ ಅಂತ. ಅದನ್ನ ಅಲ್ಲಗಳೆದು, ಅದನ್ನ ಹೊಡೆದು ಹಾಕಿ ಡಾಕ್ಟರ್ ಬಾಬಾ ಸಾಹೇಬರು ಸರ್ವವ್ಯಾಪಿ, ಸರ್ವಸ್ಪರ್ಶಿ. ಅವರ ವಿಚಾರಧಾರೆಗಳು ಪ್ರತಿಯೊಬ್ಬ ವ್ಯಕ್ತಿಯ ಮನಕ್ಕೂ ಮತ್ತು ಮನುಕುಲದ ಉದ್ಧಾರಕ್ಕೆ ಇದೆ ಅಂತ ನಾವು ತಿಳಿಸುವಂತಹ ಜವಾಬ್ದಾರಿನ ಹೊತ್ತುಕೊಂಡಂತಹ ಸಮಾನ ಮನಸ್ಕರ ತಂಡ ಇವತ್ತು ತಮ್ಮ ಮುಂದಿದೆ. ಈ ತಂಡದಲ್ಲಿ ಎಲ್ಲಾ ಸಮಾಜಗಳಂತಹ, ಎಲ್ಲಾ ಸ್ತರದಲ್ಲಿರುವಂತಹ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ ಒಂದು ರೀತಿಯಿಂದ ಇದೊಂದು ಸಂಗಮನೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಆ ಸಂಗಮದಲ್ಲಿ ಪಾಲ್ಗೊಂಡಂತಹ ತಮ್ಮೂ ಕೂಡ ಮಗದೊಮ್ಮೆ ಹಾರ್ದಿಕ ಸ್ವಾಗತ ಬಯಸ್ತಾ ಇದೆ. ಈ ಸಂಗಮದ ಪಾವಿತ್ರ್ಯತೆಯ ಆ ಗಂಗೆಯ ನೀರು ಪ್ರತಿಯೊಬ್ಬರಿಗೂ ತಲುಪಲಿ. ಆ ಗಂಗೆಯ ನೀರಿಂದ ಸ್ಪರ್ಶರಾಗಿ ಯಾವ ರೀತಿ ಎಲ್ಲರೂ ಪುನೀತರಾಗ್ತಾ ನಾವು ತಿಳ್ಕೊಂಡಿದ್ದೀವೋ, ಭಾವಿಸಿದ್ದೀವೋ, ಆ ಪೂಜ್ಯ ಭಾವನೆ ನಾವು ಹೊಂದಿದ್ದೀವೋ, ಅದೇ ಭಾವನೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ರವರು, ಫುಲೆಯರವರ, ಬಸವ, ಬುದ್ಧ, ಅಂಬೇಡ್ಕರ್ ಅವರ ಸಂಪೂರ್ಣದ ವಿಚಾರಧಾರೆಗಳನ್ನ ಅದನ್ನ ಪ್ರೋಕ್ಷಣೆ ಮಾಡುವಂತಹ ಹಬ್ಬವೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ. ಈ ಹಬ್ಬಕ್ಕೆ ತಮ್ಮೆಲ್ಲರನ್ನ ಅತ್ಯಂತ ಶ್ರದ್ಧೆ, ಭಕ್ತಿ ಭಾವದಿಂದ ಸುಸ್ವಾಗತ ಕೋರ್ತಾ ಇದ್ದಾರೆ.
ವಿಜಯಪುರ ಎಂದ ತಕ್ಷಣ ಐತಿಹಾಸಿಕ ನಗರ. ಈ ಐತಿಹಾಸಿಕ ನಗರಕ್ಕೆ ಡಾಕ್ಟರ್ ಬಾಬಾ ಸಾಹೇಬರವರು ಭೇಟಿ ಕೊಟ್ಟದ್ದು ಕೂಡ ಒಂದು ಹೆಗ್ಗುರುತು ನಮಗಿದೆ. ಆ ಒಂದು ಪುಣ್ಯ ಭಾವನೆ ನಮ್ಮೆಲ್ಲರಿಗಿದೆ. ತನ್ನಿಮಿತ್ತನೇ ಈಗಿನ ರಾಣಿ ಬಗೀಚ ಅವರು ಬಂದು ಹೋದು ಆ ಜನ್ಮವನ್ನ, ಆ ಭೂಮಿಯನ್ನ ಏನೋ ಪುನೀತರನ್ನಾಗಿ ಮಾಡಿದರೋ ಅವರ ಸ್ಪರ್ಶಿನ ಅಂತಹ ಪುಣ್ಯ ಭೂಮಿ ಇದೀಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣ ಆಗಿದ್ದು ತಮ್ಮ ತಿಳಿದಂಥ ವಿಷಯ. ಅದರ ಜೊತೆಯಾಗಿ ಹಲವಾರು ವಿಷಯಗಳು ಡಾಕ್ಟರ್ ಬಾಬಾ ಸಾಹೇಬರ ಜೊಡನೆ ತಳುಕು ಹಾಕಿಕೊಂಡಿರೋದು, ಅವರ ಬರಡೋಲದ ಭೇಟಿಯಾಗಿರಬಹುದು. ವಿಜಯಪುರದ ನ್ಯಾಯಾಲಯದಲ್ಲಿ ಅತ್ಯಂತ ಸಂಕೀರ್ಣವಾದ ಒಂದು ಕೇಸನ್ನ ಅವರು ನಿಭಾಯಿಸಿ ನಿರ್ದೋಷ ವ್ಯಕ್ತಿಗೆ ನ್ಯಾಯ ಕೊಟ್ಟಂತಹ ವಿಷಯ ಆಗಿರ್ಬೋದು. ಇದನ್ನ ನಮ್ಮ ಜನರಿಗೆ ತಿಳಿಸುವಂತಹ ಒಂದು ಮಹೋನ್ನತ ಕಾರ್ಯವು ಕೂಡ ಹಬ್ಬದಲ್ಲಿ ಆಗಲಿದೆ. ಹಬ್ಬ ಪ್ರತಿಯೊಬ್ಬರ ಹಬ್ಬವಾಗಲಿ. ಬಂಧುಗಳೇ, ಈ ಬಸವ ನಾಡು, ಸಮಾನತೆಯ ವಿಚಾರಗಳನ್ನು ಜಗತ್ತಿಗೆ ಹರಿದಂತಹ ನಾಡು. ಈ ನಾಡಿನಿಂದಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬವಾಗಿ ಪರಿವರ್ತನೆ ಆಗಿ ಇದೀಗ 2ನೆಯ ಆವೃತ್ತಿಗೆ ಕಾಲಿಡ್ತಾ ಇದೆ. ಅದನ್ನು ನಾವೆಲ್ಲರೂ ಅತ್ಯಂತ ಭವ್ಯವಾಗಿ, ದಿವ್ಯವಾಗಿ ಆಚರಿಸೋಣ. ಹಾಗೆ ನಮ್ಮ ನಾಡಿನ ಸಾಂಸ್ಕೃತಿಕ ಇತಿಹಾಸದ ಪುಟಗಳನ್ನು ತಿರುಗಿದಾಗ ಸಮತಾ ಸಮಾಜಕ್ಕೆ ನಿರ್ಮಾಣಕ್ಕಾಗಿ ಮಹಾನ್ ಪುರುಷರುಗಳು ತಮ್ಮದೇ ಕೊಡುಗೆ ನೀಡಿದ್ದಾರೆ. ಅದು ವಿಸ್ಮರಣೀಯ. ಮತ್ತು ನಾವೆಲ್ಲರೂ ಅಂತಹ ದಿವ್ಯ ಚೇತನಗಳನ್ನು ನೆನೆಯುತ್ತಾ ಅವರ ತತ್ವ ಸಿದ್ಧಾಂತಗಳ ಮಾತು ನಡೆಯಲು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ. 12ನೇ ಶತಮಾನದಲ್ಲಿ ಸಮಾಜ ನಿರ್ಮಾಣಕ್ಕಾಗಿ ಪಣತೊಟ್ಟ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು, ಸಮಾನ ಶಿಕ್ಷಣಕ್ಕೆ ಹೋರಾಡಿದಂತಹ ಮಹಾತ್ಮ ಜ್ಯೋತಿಬಾ ಫುಲೆಯವರು, ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರೊಂದಿಗೆ ಶಿಕ್ಷಣಕ್ಕಾಗಿ, ಸಮಾಜ ಸುಧಾರಣೆಗಾಗಿ ಸ್ಮರಣೀಯ ಸೇವೆ ಮಾಡಿದ ಮಹಾನ್ ಮಾತೆ ಫಾತಿಮಾ ಶೇಖ್ ಹಾಗೂ ಸರ್ವರಿಗೂ ಸಮಾನತೆ ದೊರೆಯುವಂತೆ ಶೋಷಣೆಯ ವಿಮೋಚನೆಗಾಗಿ ಮಾರ್ಗವನ್ನು ರೂಪಿಸಿ ನಮ್ಮೆಲ್ಲರ ಬದುಕಿಗೆ ಬೆಳಕಾದಂತಹ ಪೂಜ್ಯನೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಲ್ಲರ ವಿಚಾರಗಳನ್ನು ಚರ್ಚಿಸುವುದು ಕೂಡ ಈ ಹಬ್ಬದ ಒಂದು ವಿಶೇಷವಾಗಿದೆ. ಇದೀಗ ನಾಳೆ ಬರುವ ಏಪ್ರಿಲ್ 11ರಿಂದ 14ರವರೆಗೆ ನಗರದ ಕೇಂದ್ರ ಸ್ಥಾನ ಅಂತಹ ಕನಗಲ್ ಹನುಮಂತರಾಯ ಸಭಾಭವನದಲ್ಲಿ, ರಂಗಮಂದಿರದಲ್ಲಿ 4 ದಿನಗಳ ಮಟ್ಟಿಗೆ ಹಬ್ಬವನ್ನು ಅತ್ಯಂತ ಭವ್ಯವಾಗಿ, ದಿವ್ಯವಾಗಿ ಆಚರಿಸ್ತಾ ಇದ್ದೇವೆ. ಹಬ್ಬಕ್ಕೆ ಎಲ್ಲರೂ ಬರಲಿ. ಸಮಾನತ ಸಮಾಜಕ್ಕಾಗಿ, ಸಾಮರಸ್ಯವುಳ್ಳಂತಹ ಸಮಾಜಕ್ಕಾಗಿ ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧು ಎಂಬ ಭಾವನೆಯನ್ನು ಡಾಕ್ಟರ್ ಬಾಬಾ ಸಾಹೇಬರ ವಿಚಾರದೊಳಗೆ ಸಮಾಜಕ್ಕೆ ನೀಡ್ತಾ ಈ ಹಬ್ಬಕ್ಕೆ ಪ್ರತಿಯೊಂದು ಸಮಾಜವನ್ನು ಸೇರಿಸಿಕೊಂಡು ಮುನ್ನುಗ್ಗಬೇಕು. ಭವ್ಯ ಭಾರತ ನಿರ್ಮಾಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಂತಹ ಸಂವಿಧಾನ ಒಂದೇ ಅದಕ್ಕೆ ಆಧಾರ ಆಗುತ್ತೆ. ಆ ವಿಚಾರಗಳ ಕೂಡ ಪ್ರಚುರಪಡಿಸೋಸ್ಕರವಾಗಿ ಇದೊಂದು ಅತ್ಯಂತ ವಿಶೇಷವಾದ ಐತಿಹಾಸಿಕ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಬಂಧುಗಳೇ, ಹಬ್ಬದಲ್ಲಿ ಪಾಲ್ಗೊಳ್ಳಿ. ಬಾಬಾ ಸಾಹೇಬರವರ ಭವ್ಯತೆಯನ್ನು, ದಿವ್ಯತೆಯನ್ನು ಸಮಾಜಕ್ಕೆ ನೀಡೋಣ. ಮುಂದಿನ ವಿಚಾರಗಳನ್ನು ಮತ್ತಿಷ್ಟು ಇದರ ಉದ್ದೇಶಗಳನ್ನು ನಮ್ಮೆಲ್ಲರ ನಾಯಕರು, ಮುಖಂಡರು ಅಂತಹ ಮಾಜಿ ಮೇಯರ್ ಅಂತಹ ಶ್ರೀಯುತ ಮೂರ್ತಿ ಅವರು ತಮಗೆ ಮಂಡಿಸಿದ್ದಾರೆ. ನಮಸ್ಕಾರಗಳು. ಈ ಒಂದು ಪತ್ರಿಕಾಗೋಷ್ಠಿ ನಮ್ಮ ಮುಖಂಡರು ಬಹಳ ಸವಿಸ್ತಾರವಾಗಿ ಇದರ ಉದ್ದೇಶಗಳ ಬಗ್ಗೆ ಮತ್ತು ಯಾಕೆ ಈ ಕಾರ್ಯಕ್ರಮವನ್ನು ನಾವು ಹಬ್ಬನಾಗಿ ನಾವು ಆಚರಿಸ್ತಾ ಇದ್ದೇವೆ ಅನ್ನೋದು ಬಹಳ ವಿವರವಾಗಿ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸಮಾನತೆಯ ಅರಿವಿನ ಹಬ್ಬ ಮತ್ತು ಅಂಬೇಡ್ಕರ್ ಹಬ್ಬ ಎಂಬ ಹೆಸರಿನ 4 ದಿವಸದ ಏನಿರುವ ಕಾರ್ಯಕ್ರಮವನ್ನು ಎಲ್ಲ ನಾವು ಸಂಘಟಿಸಿದ್ದು ಎಲ್ಲ ವರ್ಗದ ನಾಯಕರು ಮುಖಂಡರು ಸೇರಿ
ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದರ ಉದ್ದೇಶ ಮತ್ತೊಂದು ಏನಂದರೆ, ಈಗ ಮಹಾಪುರುಷರ ಜಯಂತಿಗಳು ಆಯಾ ಜಾತಿಗೆ ಸೀಮಿತ ಆಗಿರ್ತವೆ. ಈ ಒಂದು ಯಾವುದೇ ಒಂದು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕೂಡ ಬರೀ ದಲಿತರಿಗಷ್ಟೇ ಸೀಮಿತ ಮಾಡಿರ್ತಾರೆ. ಅದ್ರ ಜೊತೆಗೆ ಬಸವೇಶ್ವರ ಬಂದ ಕೂಡ ಅವರು ಕೆಲವೊಬ್ಬರು ಗಿರೀಶ ಲಿಂಗಾಯತ ಸಮಾಜದವರು ಅಷ್ಟೇ ಅವ್ರು ಮಾಡ್ತಾರೆ, ಆ ರೀತಿ ಒಂದು ಸೀಮಿತ ಆಗಿದೆ. ಅಂದರೆ ಸಂಗೊಳ್ಳಿ ರಾಯಣ್ಣ ಕೂಡ ಕುರುಬರ ಸಮಾಜದವರು ಅವರು ಅಷ್ಟೇ ಸೀಮಿತ ಆಗಿರ್ತಾರೆ. ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಪಂಚಮಸಾಲಿ ಸಮಾಜ ಅವರು ಸೀಮಿತಾರೆ. ಈ ರೀತಿ ಕನಕದಾಸ ಜಯಂತಿ ಅಂದ್ಮೇಲೆ ಅವರು ಕುರುಬ ಸಮಾಜ. ಈ ರೀತಿ ಮಹಾಪುರುಷರ ಜಯಂತಿಗಳು ಈಗ ಟಿಪ್ಪು ಸುಲ್ತಾನ್ ಅಂದ್ಮೇಲೆ ಅವರು ಮುಸಲ್ಮಾನರು, ನಮ್ಮ ಟಿಪ್ಪು ಸುಲ್ತಾನ್ ಅಂತೇಳಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಈ ರೀತಿ ನಮ್ಮ ದೇಶದ ಮಹಾಪುರುಷರ ಜಯಂತಿಗಳು ಆಯಾ ಜಾತಿಗೆ ಸೀಮಿತ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ನಾವು ಎಲ್ಲ ಸಮಾಜದ ಮುಖಂಡಗಳು ಕೆಲವರು ನಾವು ಸೇರಿಕೊಂಡು ಇದು 2ನೇ ವರ್ಷದಲ್ಲಿ ಮತ್ತೆ ಇದು ಎಲ್ಲ, ಯಾಕಂದರೆ ಈ ಮಹಾಪುರುಷರು ಎಲ್ಲ ಸಮಾಜಕ್ಕೆ ಅವರು ತಮ್ಮ ಸಂದೇಶ ಆದಂಥ ಆದರ್ಶ ಆಗಿ ಇಡೀ ಸಮಾಜಕ್ಕೆ ಒಂದು ತಮ್ಮದೇ ಆದಂಥ ಕೊಡುಗೆ ಅವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಇದು ಒಂದು ಈ ಮಹಾಪುರುಷರ ಆದರ್ಶಗಳು, ಈ ಮಹಾಪುರುಷರ ಒಂದು ಸಂದೇಶಗಳು ಎಲ್ಲ ಜನರಿಗೆ ಮುಟ್ಟುವಂಥ ಕೆಲಸ ಆಗಬೇಕಂತೇಳಿ ಈ ಉದ್ದೇಶದಿಂದ ಇವತ್ತು ಇಟ್ಕೊಂಡಿದ್ದಾಗಿದೆ ಅಂತ. ಅದಕ್ಕಾಗಿ ಇವತ್ತು ದುರ್ದೈವ ಸಂಗತಿ ಏನಂದರೆ, ಜಿಲ್ಲಾ ಆಡಳಿತ ಕೂಡ ಅವರು ಕೂಡ ಜಯಂತಿಗಳು ಆಯಾ ಜಾತಿಗೆ ಸೀಮಿತ ಮಾಡ್ಕೊಂಡ್ಬಿಟ್ಟಾರೆ. ಆ ಒಂದು ಜಯಂತಿ ಅಂತಂದ್ರೆ ಆಯಾ ಧರ್ಮಗುರುಗಳಿಗೆ ಯಾವುದೇ ಜಾತಿ ಧರ್ಮಗಳಿಗೆ ಅಲ್ಲಿ ವೇದಿಕೆ ಸಾನ್ನಿಧ್ಯ ಮಾಡ್ಬೋದು. ಪೂರ್ವಭಾವಿ ಸಭೆಗಳಿಗೆ ಕರೆಸಿ ಏನಂದ್ರೆ ಆ ಜಾತಿಯ ಪ್ರಮುಖರು, ಸಮಾಜದ ಪ್ರಮುಖರು, ಆ ಜಾತಿಗೆ ಸೀಮಿತ ಪ್ರಮುಖರಿಗೆ ಪೂರ್ವಭಾವಿ ಸಭೆ ಕರೆದು ಆ ವೇದಿಕೆ ಮೇಲೆ ಅವರಿಗೆ ಕರೆಸ್ಕೊಂಡು ಕೊಡೋದು. ಈ ರೀತಿ ಜಿಲ್ಲಾಡಳಿತ ಕೂಡ ಏನಂದ್ರೆ ಆಯಾ ಮಹಾಪುರುಷರ ಏನು ಜಯಂತಿಗಳು ಇವತ್ತು ಇದು ಅವರೇ ಕೂತಿ ಒಂದು ಜಾತಿಗೆ ಸೀಮಿತ ಮಾಡುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಅದಕ್ಕಾಗಿ ನಾವು ಇವತ್ತೇನು ಮಾಡಾಕತ್ತೀವಿ ಅಂದ್ರೆ, ಇದು ಆ ರೀತಿ ಒಂದು ಜಾತಿಗೆ ಇದಕ್ಕೆ ಒಂದು ಅಡ್ಕೋಬಾರ್ದು ಅಂತೇಳಿ ಇದದ್ದೇನಾದ್ರೆ ಎಲ್ಲ ಸಮಾಜಕ್ಕೆ ಈಗಾಗಲೇ ನಮ್ಮ ಮುಖಂಡರು ಹೇಳಿದಾಗೆ ಈ ಮಹಾಪುರುಷರು ಜಯಂತಿಗಳಾಗಲಿ ಹಬ್ಬಗಳಾಗಲಿ ಅವರ ಆದರ್ಶಗಳನ್ನು, ಅವರ ಒಂದು ಸಂದೇಶಗಳನ್ನು ಎಲ್ಲ ವರ್ಗದ ಜನರಿಗೆ ಮುಟ್ಟುವಂಥ ಕೆಲಸ ಆಗ್ಬೇಕಂತೇಳಿ ಇಂಥ ಒಂದು ವಿವಿಧವಾದ ಒಂದು ಭಾಳ ವಿಶೇಷತೆಯಾದ ಒಂದು ಕಾರ್ಯಕ್ರಮ ಇವತ್ತು ಆ ಒಂದು ಹಬ್ಬದ ರೂಪದಲ್ಲಿ ಆ ಒಂದು 4 ದಿವಸದ ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಏನಂದ್ರೆ ಮೊಟ್ಟ ಮೊದಲಿಗೆ ದಿನಾಂಕ 11ರಂದು ಬೆಳಿಗ್ಗೆ 10:30ಕ್ಕೆ ಮೆರವಣಿಗೆ ಪ್ರಾರಂಭ ಆಗ್ತಿದೆ. ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ನಿಂದ ಕನ್ನಡ ಹನುಮಂತ ಮಂದಿರವರೆಗೆ ಒಂದು ಮೆರವಣಿಗೆ ಇದೆ. ಆ ಮೆರವಣಿಗೆಯನ್ನು ಉದ್ಘಾಟನೆ ಮಾನ್ಯ ಶ್ರೀ ಪ್ರಭು ಮಲ್ಲಿಕಾರ್ಜುನ ಮಠ ಸಂಪಾದಕರು ತೆಂಕನಗಾಡಿನ ಪತ್ರಿಕೆ ಮತ್ತು ಶ್ರೀ ಮೊಹಮ್ಮದ್ ಕಫೀರ್ ಟಪಾಲ್ ಪ್ರಧಾನ ಕಾರ್ಯದರ್ಶಿಗಳು, ಡಾಕ್ಟರ್ PM ಬಿರಾದ ಅಧ್ಯಕ್ಷರು ಶ್ರೀ ಸಾಯಿ ಶಿಕ್ಷಣ ಸಂಸ್ಥೆ ವಿಜಯಪುರ, ಪುಸ್ತಕ ಮಳಿಗೆ ಉದ್ಘಾಟನೆ ಸೋಮಲಿಂಗ ಬೆನ್ನೂರು ಸಾಹೇಬರು, ಕುಲಸಚಿವರು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪಾಲ್ಗೊಳ್ತಾರೆ. ಇವರು ಈ ಬೆಳಿಗ್ಗಿನ ಕಾರ್ಯಕ್ರಮದಲ್ಲಿ ಇವರು ಪಾಲ್ಗೊಳ್ತಾರೆ. ಅದರ ಜೊತೆಗೆ ಬೆಳಿಗ್ಗೆ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು, ಸಚಿವರು, ಲೋಕೋಪಯೋಗಿ ಇಲಾಖೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರ ಸಾನ್ನಿಧ್ಯವನ್ನು ಶ್ರೀ ಡಾಕ್ಟರ್ ಫೈರೋಜ್ ಹುಸೇನ್ ಇನಾಮದಾರ್, ಪೀಠಾಧಿಪತಿಗಳು ಮನಗೋಳಿ ಇವರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮದ ಪ್ರಸ್ತಾವಿಕ ನುಡಿಗಳನ್ನು ಶ್ರೀ ಶ್ರೀನಾಥ್ ಪೂಜಾರಿ ಅವರು ರಾಜ್ಯಾಧ್ಯಕ್ಷರು ದಲಿತ ವಿದ್ಯಾರ್ಥಿ ಪರಿಷತ್ತಿನವರು ಮಾಡ್ತಾ ಇದ್ದಾರೆ. ಗೌರವ ಉಪಸ್ಥಿತಿ ಶ್ರೀ ಶಿವಾನಂದ್ ಕೆಲ್ಲೂರು, ಅಧ್ಯಕ್ಷರು ವೇದ ಶಿಕ್ಷಣ ಸಂಸ್ಥೆ ವಿಜಯಪುರ ಇವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅಭಿನಂದನಾ ನುಡಿ ಶ್ರೀ YM ಭಜಂತ್ರಿ ಅವರು ಮತ್ತು ಉಪನ್ಯಾಸಕ ಶ್ರೀ ಜಯದೇವಿ ಗಾಯಕರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಡಾಕ್ಟರ್ ಅರ್ಜುನ್ ಗೊಳಸಂಗಿ ಅವರು ಮತ್ತು ಮುಖ್ಯ ಅತಿಥಿಗಳು ಶ್ರೀಮತಿ ಬಿಂದುಮೂರ್ತಿ ಲಮಾಣಿಯವರು ಭಾಗವಹಿಸ್ತಾ ಇದ್ದಾರೆ. ಮಹಾತ್ಮ ಜ್ಯೋತಿಬಾ ಫುಲೆ ಪ್ರಶಸ್ತಿ ಪುರಸ್ಕರ್ತರು ಯಾರು? 2026 ಮಹಾತ್ಮ ಫುಲೆ ಕ್ರಾಂತಿ ಜ್ಯೋತಿ ಪ್ರಶಸ್ತಿ ಇದು ಶ್ರೀ AV ಹೊಸಮನಿ ಕಲಬುರಗಿ ಇವರಿಗೆ ನೀಡ್ತಾ ಇದ್ದೇವೆ. ಜೊತೆಗೆ ಮಹಾತ್ಮ ಫುಲೆ ಅರಿವಿನ ಜ್ಯೋತಿ ಪ್ರಶಸ್ತಿ ಇದು ಶ್ರೀಮತಿ ಲತಾ ರಾಮನ್ ನಡೋನಿ ಆರೋಗ್ಯರಿ ಇವರಿಗೆ ಇದು ನೀಡ್ತಾ ಇದೆ. ಅದರ ಜೊತೆಗೆ ಮಹಾತ್ಮ ಫುಲೆ ಸಮತಾ ಪ್ರಶಸ್ತಿ ಇದು ಏನಂದ್ರೆ ಡಾಕ್ಟರ್ ಜಗದತ್ ಹಡಗಲಿ ಧಾರವಾಡ ಇವರಿಗೆ ಇದು ಕೊಡ್ತಾ ಇದ್ದೀವಿ. ಜೊತೆಗೆ ಮಹಾತ್ಮ ಫುಲೆ ಅಕ್ಷರ ಜ್ಯೋತಿ ಪ್ರಶಸ್ತಿ ಇದನ್ನೇನಾದ ಲೋಕೇಶ್ M ಬೆಂಗಳೂರು ಇವರಿಗೆ ಕೊಡ್ತಾ ಇದ್ದೀವಿ. ಮಹಾತ್ಮ ಮಹಾತ್ಮ ಫುಲೆ ಸತ್ಯ ಲೋಕದ ಪ್ರಶಸ್ತಿ ಶ್ರೀಮತಿ ಸಾವಿತ್ರಿ ಮಜುಮ್ದಾರ್ ಕೊಪ್ಪಳ ಇವರಿಗೆ ನೀಡ್ತಾ ಇದೆ. ಅದ್ರ ಜೊತೆಗೆ ಮಹಾತ್ಮ ಫುಲೆ ಅಕ್ಷರ ಜ್ಯೋತಿ ಪ್ರಶಸ್ತಿ ಇದನ್ನು ಡಾಕ್ಟರ್ ಖಾತೂನ್ ಬಿ ಗಣೇಶ್ ವಿಜಯಪುರ ಇವರಿಗೆ ಈ ಒಂದು ಪ್ರಶಸ್ತಿ
ಶುಭಾಶಯಗಳು ನಾವು ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಸಂಜೆ 5ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೇ ದಿವಸ ಉದ್ಘಾಟನೆ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ್, ಅಧ್ಯಕ್ಷರು ಕೃಷಿಗಿರಿ ಫೌಂಡೇಶನ್ ವಿಜಯಪುರ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಜಮೀರ್ ಬಕ್ಷಿ ಅವರು, ಅಲ್ಪಸಂಖ್ಯಾತ ಮುಖಂಡರು ವಿಜಯಪುರ ಕಾಂಗ್ರೆಸ್, ಹಾಗೂ ಅದ್ರ ಜೊತೆಗೆ ಅಬ್ದುಲ್ ಕಿರಾನ್ ಜಲ್ಕಂಡಿ ಅವರು, ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರು. ಅದರ ಜೊತೆಗೆ ಗೌರವ ಉಪಸ್ಥಿತಿ ಶ್ರೀಮತಿ ಯಲ್ಲಮ್ಮ ಯಾಳವಾರ್ ಅವರು, ಅಧ್ಯಕ್ಷರು ಮಹಿಳಾ ಚೈತನ್ಯ ಬ್ಯಾಂಕ್ ವಿಜಯಪುರ, ಬಸವರಾಜ್ ಜಾಲ್ವಾಲಿ ಅವರು ಉಪನ್ಯಾಸಕರು ವಿಜಯಪುರ, ಹಾಗೂ ಡಾಕ್ಟರ್ ಭಾಗ್ಯಶ್ರೀ ದೊಡ್ಡಮನಿ ಉಪನ್ಯಾಸಕರು ವಿಜಯಪುರ, ಡಾಕ್ಟರ್ ಸುರೇಖಾ ರಾಠೋಡ್ ಉಪನ್ಯಾಸಕರು ವಿಜಯಪುರ, ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದ್ರ ಜೊತೆಗೆ 2ನೇ ದಿವಸದ ಕಾರ್ಯಕ್ರಮ ಏಪ್ರಿಲ್ 12 ರವಿವಾರದಂದು 2ನೇ ದಿನದ ಕಾರ್ಯಕ್ರಮ ಸಾಂಸ್ಕೃತಿಕ ನಾಯಕ ಬಸವಣ್ಣವರ ವೈಚಾರಿಕ ಚಿಂತನಗೋಷ್ಠಿ ಬೆಳಿಗ್ಗೆ 10:30 ಗಂಟೆಗೆ. ಇದನ್ನೇನದ ಮಾನ್ಯ ಶ್ರೀ UT ಖಾದರ್ ಸಾಹೇಬರು ಸಭಾಪತಿಗಳು ಕರ್ನಾಟಕ ವಿಧಾನಸಭೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರ ಪ್ರತಿ ಲೋಕಾರ್ಪಣೆ ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು, ಸಚಿವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ IT ಇವರು ಉಪಸ್ಥಿತರಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ತೋಂಟದ ಡಾಕ್ಟರ್ ಸಿದ್ದರಾಮ್ ಮಹಾಸ್ವಾಮಿಗಳು, ತೋಂಟದಾರ್ಯ ಸಂಸ್ಥಾನ ಮಠ ಗದಗ, ಇವರು ಈ ಕಾರ್ಯಕ್ರಮ ಸಹಕರಿಸ್ತಾರೆ. ಅದರ ಜೊತೆಗೆ ಶ್ರೀ ಸೈಯದ್ ಜೈನುಲ್ ಆಬ್ದೀನ್ ಹಾಶ್ಮಿ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಉಪನ್ಯಾಸಕವನ್ನು ಶ್ರೀ ಸಿದ್ದು ಎಪ್ಪಲ್ ಪರ್ವಿ, ಸಂಪಾದಕರು ವಚನ TV. ಮುಖ್ಯ ಅತಿಥಿಗಳಾಗಿ ಶ್ರೀ ಉಮರ್ UH, ಅಧ್ಯಕ್ಷರು ಬ್ಯಾರಿ ಅಕಾಡೆಮಿ ಕರ್ನಾಟಕ ಸರ್ಕಾರ, ಮತ್ತು ಶ್ರೀ ಬಾಲಾಜಿ M ಕಾಂಬ್ಳೆ, ರಾಜ್ಯ ಸಂಚಾಲಕರು ದಲಿತ ವಿದ್ಯಾರ್ಥಿ ಪರಿಷತ್ ಕಲಬುರಗಿ, ಶ್ರೀ ಶ್ಯಾಮರಾವ್ ಘಾಟ್ಗೆ DSS ರಾಜ್ಯ ಸಂಚಾಲಕರು ನಾಗವಾರ, ಶ್ರೀ ಮಹೇಶ್ ಪೊದ್ದಾರ್ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ, ಡಾಕ್ಟರ್ ಅರವಿಂದ್ ಲಂಬು, ಅಧ್ಯಕ್ಷರು SC/ST ನೌಕರ ಸಂಘ ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ, ಮತ್ತು ಗೌರವ ಉಪಸ್ಥಿತಿ ಶ್ರೀ GB ಪಾಟೀಲ್, ಅಧ್ಯಕ್ಷರು ಜಾಗತಿಕ ಲಿಂಗಾಯತ್ ಮಹಾಸಭಾ ಬೆಂಗಳೂರು, ಡಾಕ್ಟರ್ ಕ್ರೀಶ್ ಮೋಡ್, ಹೃದಯ ತಜ್ಞರು USA ಇವರು, ಮತ್ತು ಶ್ರೀ ಕುಂಡ್ಲಿಕ್ ಕಲ್ಲನಪುರ್, ಖ್ಯಾತ ಚಿತ್ರ ಕಲಾವಿದರು, ಸಾಹಿತ್ಯಗಳು ಗಜೇಂದ್ರ, ಶ್ರೀ ಸಲಾವುದ್ದೀನ್ ಪುಣೇಕರ್, ವಿದ್ಯಾ ಸಂಸ್ಥೆಯ ಅಧ್ಯಕ್ಷರು, ಮತ್ತು ವಿಶೇಷ ಸನ್ಮಾನ ಶ್ರೀ ಸಿಕಂದರ್ ಜಮಾದಾರ್, ಸೇವಾ ನಿವೃತ್ತ ಜಿಲ್ಲಾಧಿಕಾರಿಗಳು, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ. ಅದೇ ದಿನ ಸಂಜೆ 5 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಶ್ರೀ ರಾಕೇಶ್ ಕಲ್ಲೂರ್, ಅಧ್ಯಕ್ಷರು ವನಶ್ರೀ ಸೌಹಾರ್ದ ಬ್ಯಾಂಕ್ ವಿಜಯಪುರ. ಮುಖ್ಯ ಅತಿಥಿಗಳು ಶ್ರೀ ಶಂಕರಗೌಡ ಸೋಮನಾಥ್, ಕುಲಸಚಿವರು ವಿಜಯಪುರ, ಶ್ರೀ ಗಣಪತಿ ಚಲವಾದಿ, ಸಾಹಿತಿಗಳು ಬೆಂಗಳೂರು, ಶ್ರೀ ಸಂಗಮೇಶ್ ಸಾಗರ್, ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನಾ. ಗೌರವ ಉಪಸ್ಥಿತಿ ಶ್ರೀ MC ಮುಲ್ಲಾ, ಕರ್ವೆ ಮುಖಂಡರು. 3ನೇ ದಿವಸದ ಕಾರ್ಯಕ್ರಮ ದಿನಾಂಕ 13ರಂದು ನಾವು ನಮ್ಮ ಸಂವಿಧಾನ ಉದ್ಘಾಟನೆ ಮಾನ್ಯ ಶ್ರೀ ಡಾಕ್ಟರ್ G ಪರಮೇಶ್ವರ್, ಗೃಹ ಸಚಿವರು ಕರ್ನಾಟಕ ಸರ್ಕಾರ. ಪ್ರತಿ ಲೋಕಾರ್ಪಣೆ ಮಾನ್ಯ ಶ್ರೀ ಶಿವಾನಂದ ಪಾಟೀಲ್, ಸಚಿವರು ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶನಾಲಯ, ಕೃಷಿ ಮಾರುಕಟ್ಟೆ ಸಚಿವರು ಕರ್ನಾಟಕ ಸರ್ಕಾರ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಫಾದರ್ ಜಾನ್ ಥಾಮಸ್, ಪ್ರಾಂಶುಪಾಲರು ರೋಯಲ್ ಶಾಲೆ ವಿಜಯಪುರ. ಮುಖ್ಯ ಅತಿಥಿಗಳು ಶ್ರೀ ಯಶವಂತರಗೌಡ ಪಾಟೀಲ್, ಶಾಸಕರು ಇಂಡಿ ಮತಕ್ಷೇತ್ರ, ಶ್ರೀ ಭೀಮನಗೌಡ ಉರ್ಫ್ ರಾಜುಗೌಡ ಪಾಟೀಲ್, ಶಾಸಕರು ದೇವರಿಪುರಿ ಮತಕ್ಷೇತ್ರ, ಶ್ರೀ ಅಬ್ದುಲ್ ಹಮೀದ್ ಮುಶ್ರೀಫ್, ಜಿಲ್ಲಾ ಕಾಂಗ್ರೆಸ್ ಮುಖಂಡರು ವಿಜಯಪುರ, ಶ್ರೀ ನಜೀರ್ ಗಂಗೋಳಿ, ಮಾಜಿ ಉಪಾಧ್ಯಕ್ಷರು ಜವಳಿ ನಿಗಮ, ಡಾಕ್ಟರ್ ಶಿಲಾನಿ ಔಟಿ, ಮುಖ್ಯಸ್ಥರು ಅಲ್ಲಮೀನ್ ಮೆಡಿಕಲ್ ಕಾಲೇಜ್ ವಿಜಯಪುರ, ಶ್ರೀ ಶರಣಯ್ಯ ಭಂಡಾರಿಮಠ್, ಮುಖ್ಯಸ್ಥರು SB ವಿಜ್ಡಮ್ ಸಂಸ್ಥೆ ವಿಜಯಪುರ, ಶ್ರೀ ಪುಂಡ್ಲಿಕ್ ಮಾನವರ್, ಜಿಲ್ಲಾಧಿಕಾರಿಗಳು ಹಿಂದೂ ವರ್ಗ ಕಲ್ಯಾಣ ಇಲಾಖೆ ವಿಜಯಪುರ, ಶ್ರೀ ಪ್ರಶಾಂತ್ ಪೂಜಾರಿ, ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವಿಜಯಪುರ, ಶ್ರೀ ವನ್ನಪ್ಪ S ಕಡೆಮನಿ, ಖ್ಯಾತ ಚಿತ್ರ ಕಲಾವಿದರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ವಿಜಯಪುರ. ಮತ್ತು ಉಪನ್ಯಾಸ ಡಾಕ್ಟರ್ HB ಖೋತೆ, ಸಾಹಿತ್ಯಗಳು ಕಲಬುರಗಿ. ಗೌರವ ಉಪಸ್ಥಿತಿ ಶ್ರೀ SM ಪಾಟೀಲ್ ಗಣ್ಯರ, ಹಿಂದೂ ಮುಖಂಡರು ವಿಜಯಪುರ, ಪ್ರೊಫೆಸರ್ ವಿಜಯ ಕೋರಿಶೆಟ್ಟಿ, ಕುಲಪತಿಗಳು ಕರ್ನಾಟಕ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ, ಪ್ರೊಫೆಸರ್ ವಿಜಯ ಕೋರಿಶೆಟ್ಟಿ, ಕುಲಪತಿಗಳು ವಿಜಯಪುರ, ಶ್ರೀ ಅಡವಪ್ಪ ಸಾಲ್ಗಾಲ್, ಹಿರಿಯ ದಲಿತ ಮುಖಂಡರು ವಿಜಯಪುರ, ಶ್ರೀ ನಾಗರಾಜ್ ನಂಬು, ಅಧ್ಯಕ್ಷರು ಜಯಭೀಮ್ ದಳ ವಿಜಯಪುರ, ಶ್ರೀ ಸಂಜು ಕಂಬಾಗಿ, ಸಂಚಾಲಕರು DSS ಬೆಳಗಾವಿ ವಿಭಾಗ ವಿಜಯಪುರ, ಕುಮಾರಿ ದೀಪಾ ಕಟ್ಟಿಮನಿ, ಸಮಾಜ ಸೇವಕರು ವಿಜಯಪುರ, ಶ್ರೀಮತಿ ಭುವನೇಶ್ವರಿ ಕಾಂಬ್ಳೆ, ಸಂಸ್ಥಾಪಕರು ಧೋನಿ ಮಹಿಳಾ ಒಕ್ಕೂಟ ವಿಜಯಪುರ.
ಅದೇ ದಿನ ಸಾಯಂಕಾಲ 5ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಎಚ್.ಎಂ. ಭಾಗವತ್, ಜಾಕೀರ್ ಅಗ್ರ ಉದ್ಯಮದಾರರು ವಿಜಯಪುರ, ಮುಖ್ಯ ಅತಿಥಿಗಳು ಶ್ರೀಮತಿ ದ್ರಾಕ್ಷಾಣಿ ಹುಡೇಲ್, ಸದಸ್ಯರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ವಿಜಯಪುರ, ಶ್ರೀ ಶಬೀರ್ ಕಾಜಿಕೋಟೆ, ಜಿಲ್ಲಾಧ್ಯಕ್ಷರು ನವಸ್ಫೂರ್ತಿ ಸಂಘ ವಿಜಯಪುರ, ಶ್ರೀ ಮೋಹನ್ ದಳವಾಯಿ, ಅಧ್ಯಕ್ಷರು ಅಭಿನವ್ ವಿದ್ಯಾಸಂಸ್ಥೆ ವಿಜಯಪುರ, ಶ್ರೀ ಬಿ.ಎಂ. ಚಲವಾದಿ, ರಾಜ್ಯಾಧ್ಯಕ್ಷರು KRES ವಸತಿ ಶಾಲೆಗಳ SC/ST ನೌಕರ ಸಂಘ. ಗೌರವ ಉಪಸ್ಥಿತಿ ಶ್ರೀ ಬಸವರಾಜ್ ಬಬಲೇಶ್ವರ್, ಹಿರಿಯ ಮುಖಂಡರು ವಿಜಯಪುರ, ಶ್ರೀ ರವೀಂದ್ರ ಮಂತನಾಳ್, ಜಿಲ್ಲಾ ಸಮನ್ವಯಾಧಿಕಾರಿಗಳು ವಿಜಯಪುರ. ಕೊನೆಯ ದಿವಸ 14ನೇ ತಾರೀಕು ಏನು 14 ಏಪ್ರಿಲ್ ಮಂಗಳವಾರ ನಡೆಯಲಿರುವ ಕಾರ್ಯಕ್ರಮ. ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದೀರಿ. ತಮ್ಮ ಯಾವುದಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬೇಕು. ಇರ್ತಕ್ಕಂಥ ಬೇಸಿಗೆ ಅವನ್ ಯಾಕೆ ಅವ್ರು ನಾವು ಬಗ್ಗೆ ಮಾಡಬಾರ್ದು. ಸರ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಜಾತಿ, ಮತ, ಪಂಥ, ಧರ್ಮ ಭೇದಗಳಿಲ್ಲದೆ ಎಲ್ಲ ಜನವರ್ಗಗಳು ಸೇರಿ ಅಂಬೇಡ್ಕರ್ ಜಯಂತಿಯನ್ನ ಹಬ್ಬವನ್ನಾಗಿ ಆಚರಣೆ ಮಾಡಬೇಕು. ಆ ಹಬ್ಬದ ನಿಮಿತ್ತವಾಗಿ ನಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸರ್ ಅವರಿದ್ದಾರೆ, ಅದೇ ರೀತಿ ಡಾಕ್ಟರ್ G.M. ಬಿರಾದ್ ಅವರಿದ್ದಾರೆ, ಅದೇ ರೀತಿ ಮಲ್ಲಿಕಾರ್ಜುನ್ ಮಠ್ ಸರ್ ಇದ್ದಾರೆ, ಅದೇ ರೀತಿ MC ಮುಲ್ಲಾ ಸಾಹೇಬ್ರಿದ್ದಾರೆ, ಅದೇ ರೀತಿ ಅಬ್ದುಲ್ ರಜಾಕ್, ಮಾಜಿ ಮೇಯರ್ ಅಬ್ದುಲ್ ರಜಾಕ್ ವರ್ದಿ ಸಾಹೇಬ್ರಿದ್ದಾರೆ, ಅದೇ ರೀತಿ ನಮ್ಮ ಜಾಕೀರ್ ಅಗ್ರೋ ಮಾಲೀಕರಾಗಿರ್ತಕ್ಕಂಥ H.M. ಭಾಗವಾನ್ ಸಾಹೇಬ್ರಿದ್ದಾರೆ, ಅದೇ ರೀತಿ ನಮ್ಮ ಫಯಾಜ್ ಕಲಾದಿ ಅವರಿದ್ದಾರೆ, ದೀಪಾ ತಟ್ಟಿಮನಿ ಅವರಿದ್ದಾರೆ, ಮತ್ತೆ ಅದೇ ರೀತಿ ಏನಪ್ಪಾ ಅಂದ್ರೆ ಜೈ ವಿಹಾನ ಮಲ್ಲಿಕಾರ್ಜುನ್ ಮಠ ಅವರು ಕೂಡ ಇದ್ದಾರೆ, ಅದೇ ರೀತಿ ದಲಿತ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಬಾಲಾಜಿ ಕಾಂಬ್ಳೆ ಅವರಿದ್ದಾರೆ, ಅದೇ ರೀತಿ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಹಾದೇವ್ ಚಲವಾದಿ ಅವರಿದ್ದಾರೆ, ಅದೇ ರೀತಿ ರಾವ್ಜಿ ಅವರಿದ್ದಾರೆ, ಮಹಾದೇವ್ ರಾವ್ಜಿ ಅವರಿದ್ದಾರೆ. ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಶ್ರೀನಾಥ್ ಪೂಜಾರಿ ಕೂಡ ಇಲ್ಲಿ ಉಪಸ್ಥಿತರಿದ್ದೀವಿ. ಈ ಉದ್ದೇಶ ಪತ್ರಿಕಾಗೋಷ್ಠಿಯನ್ನ ಯಾವ ಕಾರಣಕ್ಕೆ ಕರೆದಿದ್ದೇವೆ, ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಎಲ್ಲವನ್ನೂ ಕೂಡ ನಮ್ಮ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಂಡಿದ್ದಾರೆ.